ನಿರೀಕ್ಷೆಯ ವಾಕ್ಯ. ಈ ವಾಕ್ಯವನ್ನು ಕೇಳಲು ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೆಶಾಯನು ಬರೆದ ಗ್ರಂಥ 26ನೇ ಅಧ್ಯಾಯ 3ನೇ ವಚನ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೆಹೋವನಲ್ಲಿ ಸದಾ ಭರವಸವಿಡಿರಿ. ದೇವ್ರ ನಮಗೆ ಸ್ತೋತ್ರ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅಂದರೆ ಸ್ಥಿರಚಿತ್ತ ಅಂದರೆ ಏನು ಅಂದರೆ, ನಾವು ಕೆಲವೊಮ್ಮೆ ತುಂಬ ಡೌಟ್ ಮಾಡ್ತೇವೆ. ಕೆಲವೊಂದು ವಿಷಯಗಳಲ್ಲಿ ನಾವು ನಂಬಿಕೆ ಇರಲ್ಲ. ಸ್ಥಿರವಾಗಿರುವಂಥ ಸ್ಥಿರಚಿತ್ತ, ಆ ಸ್ಥಿರಚಿತ್ತತೆ ಎಲ್ಲಿ ಸಿಕ್ಕುತ್ತೆ? ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಆತನು ಸ್ಥಿರಚಿತ್ತನಾಗಿರುವಂಥ ದೇವರು, ಆತನಲ್ಲಿ ಅವರು ನಂಬಿಕೆ ಇಡುವವರು ಅವರು ಮೌಂಟ್ ಝಾಯನ್ ಥರ ಅಂದರೆ ಚಿಯೋನ್ ಪರ್ವತದ ಹಾಗೆ ಅವರು ಶೇಕ್ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಂಥವನು ದೇವರಾಗಿರುವಾಗ, ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವಂಥ ಒಂದು ಬಿರುಗಾಳಿಯಂಥ ಅಥವಾ ಸಮುದ್ರದ ಅಲೆಯಂಥ ತುಫಾನ್ ಥರ ಅನೇಕ ಸಮಸ್ಯೆಗಳು ನಮ್ಮನ್ನು ಸುತ್ತಿಕೊಂಡು ನಮ್ಮನ್ನು ಕಂಪ್ಲೀಟಾಗಿ ನಾಶ ಮಾಡಬೇಕು ಅಂತ ಅವು ಪ್ರಯತ್ನ ಮಾಡ್ತಾ ಇರ್ತವೆ. ಆ ಸಮಯದಲ್ಲಿ ನಮ್ಮ ದೃಷ್ಟಿಕೋನ ನಮ್ಮನ್ನುಂಟು ಮಾಡಿದಂಥ ಸರ್ವಶಕ್ತನಾದ ದೇವರು ತಾಯಿಯ ಗರ್ಭದಲ್ಲಿಯೇ ನಿಮ್ಮ ವಿಷಯ, ನನ್ನ ವಿಷಯ ಬರೆದಿಟ್ಟಿರುವಂಥ ಪುಸ್ತಕದಲ್ಲಿರುವುದು ಯಾರೂ ಅಳಿಸೋಕ್ಕೆ ಸಾಧ್ಯವಿಲ್ಲ. ಆತನು ಒಳ್ಳೆಯದನ್ನೇ ಆತನು ನಿಮಗೋಸ್ಕರ, ನನಗೋಸ್ಕರ ಪ್ಲ್ಯಾನ್ ಮಾಡಿರುವಾಗ ನಾವು ಸ್ಥಿರಚಿತ್ತರಾಗಿರೋಣ. ಎಲ್ಲಿ ಸ್ಥಿರಚಿತ್ತತೆ ಅನ್ನುವಂಥದ್ದು ಇರುತ್ತೋ, ಅನುಮಾನ, ಗಲಿಬಿಲಿ, ಕಳವಳ, ಗೊಂದಲಗಳು ಎಲ್ಲಿ ಅದಕ್ಕೆ ನಾವು ಹೋಗದಂತೆ ಇರುವಾಗ ನಮ್ಮ ಹೃದಯಗಳು ಶಾಂತವಾಗಿರುತ್ತೆ. ಯೆಹೋವನನ್ನೇ ನಿರೀಕ್ಷಿಸುವಾಗ ಆ ಶಾಂತತೆ ಅನ್ನುವುದು ನಮ್ಮ ಪಾಲಾಗುತ್ತೆ. ಎಲ್ಲಿ ಶಾಂತತೆ ಅನ್ನೋದು ಇರ್ತದೋ, ಆತನು ದೇವರು ಏನು ಮಾಡ್ತಾನಂತೆ? ಶಾಂತಿಯನ್ನು ನೆಲೆಗೊಳಿಸಿ ಕಾಯುವನಂತೆ. ಅವುಗಳನ್ನ ಕಾಯ್ತಾರೆ. ನನ್ನ ಮಗಳು ಚೆನ್ನಾಗೇ ಇರಬೇಕು ಅಂತೇಳಿ ಆತನು ನಮ್ಮ ಸುತ್ತಲೂ ಆವರಿಸಿ ನಮ್ಮನ್ನು ಕಾಪಾಡ್ತಾನೆ. ಆದ ಕಾರಣ ಅವನಿಗೆ ನಿನ್ನಲ್ಲಿ ಭರವಸವಿದೆ ಅಂದರೆ ಯಾರಿಗೆ? ಯಾರ ಹತ್ರ ಸ್ಥಿರಚಿತ್ತತೆ ಇದೆಯೋ, ಯಾರು ದೇವರಲ್ಲಿ ಶಾಂತಿಯನ್ನು ಹೊಂದುತ್ತಾರೋ, ಅವರನ್ನು ದೇವರು ಕಾಯ್ತಾನೋ, ಅವರಿಗೆ ಯಾರ ಮೇಲೆ ಭರವಸೆ ಇರುತ್ತಂತೆ? ದೇವರ ಮೇಲೆ ಭರವಸೆ, ಮನುಷ್ಯರ ಮೇಲೆ ಅಲ್ಲ. ಇವತ್ತು ಒಳ್ಳೇದು ಹೇಳ್ತಾರೆ, ನಾಳೆ ಹಿಂದಿನಿಂದ ಅವರೇ ನಮ್ಮನ್ನು ತೀಕ್ಷ್ಣವಾದ ಮಾತುಗಳಿಂದ ನೋವನ್ನುಂಟು ಮಾಡ್ತಾರೆ. ಆದರೆ ತಂದೆಯ ದೇವರು ಹಾಗಲ್ಲ. ಪ್ರಿಯರೇ, ನಾವು ಸದಾಕಾಲವು ಸ್ಥಿರಚಿತ್ತತೆಯನ್ನು ಹೊಂದೋಣ, ಶಾಂತಿಯಲ್ಲಿ ನೆಲೆಗೊಳ್ಳೋಣ, ಅವುಗಳನ್ನು ಕಾಯುವಂಥ ದೇವರ ಮೇಲೆ ನಾವು ಭರವಸೆ ಇಡೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಹೌದು ರಾಜ್ಯ, ಈ ಪ್ರಪಂಚದಲ್ಲಿ ಶಾಂತಿ ಇಲ್ಲ ರಾಜ್ಯ. ನಮಗೆ ಗಲಿಬಿಲಿ ಇದೆ, ಅಸಮಾಧಾನ ಇದೆ, ಅಸಂತೋಷ ಇದೆ. ಕರ್ತನೇ, ನಾವು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ನಮ್ಗೆ ಗೊತ್ತಾಗಲ್ಲ. ಆದರೆ ರಾಜ್ಯ, ನಾವು ನಿನ್ನ ಮೇಲೆ ಭರವಸೆ ಇಟ್ಟು ನೀನೇ ನಮ್ಮನ್ನು ಕಾಯುವಾತನು, ನೀವು ನಮ್ಮನ್ನು ನೆಲೆಗೊಳಿಸುವಾತನು, ನೀನು ನಮಗೆ ಶಾಂತಿ ದಯಪಾಲಿಸುವಾತನು. ನಾವು ಸ್ಥಿರಚಿತ್ತತೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮ ನೋಡುವವರು ಯಾವ ಸ್ಥಿತಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೋ, ಅವರ ಮನಸ್ಸಿನಲ್ಲಿ ಏನೆಲ್ಲ ಗಲಿಬಿಲಿಗಳು ಉಂಟಾಗುತ್ತಿವೆಯೋ, ರಾಜ್ಯ, ನೀನು ಅವರನ್ನು ಶಾಂತತೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಸ್ಥಿರವಾದ ಮನಸ್ಸನ್ನು ಅವರಿಗೆ ಅನುಗ್ರಹಿಸಿ ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆ. ಆಮೇನ್.